ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ನಿಜಕ್ಕೂ ರಾಜ್ಯಾದ್ಯಂತ ತಲ್ಲಣವನ್ನ ಸೃಷ್ಟಿ ಮಾಡಿರುವಂತದ್ದು. ಈ ಒಂದು ಆತ್ಮಹತ್ಯೆಗೆ ಏನ್ ಕಾರಣ ಆಗಿದ್ರೆ ಈ ಘಟನೆ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡು, ಖ್ಯಾತ ಉದ್ಯಮಿಯ ಈ ಸಾವು, ಈ ಆತ್ಮಹತ್ಯೆ 108 ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಲ್ಯಾಂಗ್ಫೋರ್ಡ್ ಟೌನ್ ಕಚೇರಿಯಲ್ಲಿ ಎಫ್ಎಸ್ಎಲ್ನಿಂದ ಪರಿಶೀಲನೆ, ಕಚೇರಿಯ ಮೊದಲ ಮಹಡಿಯಲ್ಲಿ ಇಂಚಿಂಚು ತಲಾಶ್ ನಡೆಸ್ತಾ ಇದ್ದಾರೆ. ಹೊಸೂರು ಮುಖ್ಯ ರಸ್ತೆಯಲ್ಲಿದೆ ಸಿಜೆ ರಾಯ್ ಅವರ ಕಚೇರಿ. ಬೆಂಗಳೂರಿನ ಅಶೋಕ್ ನಗರ ಪೊಲೀಸರು ಮಹಜರ್ ಕಾರ್ಯವನ್ನ ನಡೆಸಿದ್ದಾರೆ. ಇಷ್ಟು ದೊಡ್ಡ ಉದ್ಯಮಿ, ಪರಿಶ್ರಮದಿಂದ ಬಹಳ ಎತ್ತರಕ್ಕೆ ಹೋದಂತಹ ಉದ್ಯಮಿ ಏಕಾಗಿ ಇಂತಹ ಆತ್ಮಹತ್ಯೆ ನಿರ್ಧಾರಕ್ಕೆ ಬರ್ತಾರೆ ಅಂತಂದ್ರೆ ಏನ್ ಕಾರಣ? ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಅವರು ಆತ್ಮಹತ್ಯೆಗೆ ಶರಣಾಗಿರೋದು. ಇಂಚಿಂಚು ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾ ಇದೆ ಖಾಕಿ ಪಡೆ. ಲ್ಯಾಂಗ್ಫೋರ್ಡ್ ಟೌನ್ ಕಚೇರಿಯಲ್ಲಿ ಎಫ್ಎಸ್ಎಲ್ ತಂಡದಿಂದ ಪರಿಶೀಲನೆ ನಡೆದಿದೆ. ಹೊಸೂರು ಮುಖ್ಯ ರಸ್ತೆಯಲ್ಲಿದೆ ಸಿಜೆ ರಾಯ್ ಅವರ ಕಚೇರಿ. ಉದ್ಯಮಿಯ ಆತ್ಮಹತ್ಯೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಐಟಿ ದಾಳಿಗೆ ಹೆದರಿದ್ರ? ಹಣಕಾಸಿನ ಸಮಸ್ಯೆ ಇತ್ತ? ಪರ್ಸನಲ್ ಸಮಸ್ಯೆಗಳೇನಾದರೂ ಇದ್ವಾ? ಹತ್ತಾರು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಎಲ್ಲ ಆಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆ 15 ನಿಮಿಷ ಇದೆಯಲ್ಲ, ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಕ್ರೂಷಿಯಲ್. ಯಾಕಂದ್ರೆ 15 ನಿಮಿಷ ರೂಮ್ನಲ್ಲಿ ಆಲೋಚನೆ ಮಾಡ್ತಾ ಕೂತಿದ್ರು ಸಿಜೆ ರಾಯ್. ಅದು ಮಧ್ಯಾಹ್ನ 3 ಗಂಟೆ ಸಮಯ. ಕಾನ್ಫಿಡೆಂಟ್ ಕಚೇರಿಗೆ ಬಂದಿರ್ತಾರೆ. ರಾಯ್ ಅವರ ಕಚೇರಿಗೆ ಬರುವ ಮೊದಲೇ ಅವರ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳಿದ್ರು. ರಾಯ್ ಬರ್ತಾ ಇದ್ದಂತೆ ಐಟಿ ಆಫೀಸರ್ಸ್ ಅವರಿಗೆ ನೋಟಿಸ್ ಕೊಡ್ತಾರೆ, ಆಸ್ ಪರ್ ದ ಪ್ರೋಟೋಕಾಲ್. ಆ ನೋಟಿಸ್ಗೆ ಸಹಿ ಮಾಡಿ ರೂಮ್ಗೆ ತೆರಳುತ್ತಾರೆ ಸಿಜೆ ರಾಯ್. ಸೆಕ್ಯೂರಿಟಿ ಬಳಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ತಿಳಿಸ್ತಾರೆ. ಹಾಗಿದ್ರೆ 15 ನಿಮಿಷಗಳ ಕಾಲ ಆ ರೂಮ್ನಲ್ಲಿ ಏನಿದ್ರು ಸಿಜೆ ರಾಯ್ ಒಬ್ರೇ. ಆಗ ಏನಾಯ್ತು? ಏನ್ ಆಲೋಚನೆ ಅವರ ಮನಸ್ಸಿನಲ್ಲಿತ್ತು? ಆತ್ಮಹತ್ಯೆಯಂತಹ ನಿರ್ಧಾರಕ್ಕೆ ಇಂತಹ ದೊಡ್ಡ ಉದ್ಯಮಿ ಬರೋದಕ್ಕೆ ಏನ್ ಕಾರಣ ಅನ್ನೋದು ಈಗಿರೋ ಪ್ರಶ್ನೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ನಿನ್ನೆ ನಡೆದಂತಹ ಘಟನೆ. ರಾಯ್ ಇದ್ದ ರೂಮ್ನಿಂದ 50 ಮೀಟರ್ ದೂರದಲ್ಲೇ ಪರಿಶೀಲನೆ ಆಗ್ತಾ ಇದ್ದದ್ದು. ಆದಾಯ ತೆರಿಗೆ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇತ್ತು. ಮಧ್ಯಾಹ್ನ 3:16ಕ್ಕೆ ಸರಿಯಾಗಿ ರೂಮ್ನಲ್ಲಿ ಗುಂಡಿನ ಶಬ್ದ ಮೊಳಗತ್ತೆ. ತಕ್ಷಣ ಒಳ ಹೋಗಿ ನೋಡಿದ್ರೆ ಚೇರ್ ಮೇಲೆ ಕುಳಿತ ಸ್ಥಿತಿಯಲ್ಲಿ ರಾಯ್ ಕುಳಿತಿದ್ರು. ಗನ್ನಿಂದ ಎದೆಗೆ ಗುಂಡು ಹಾರಿಸಿಕೊಂಡಿದ್ರು ಸಿಜೆ ರಾಯ್. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಐಟಿ ಸಿಬ್ಬಂದಿ ಮುಂದಾಗ್ತಾರೆ. ಆದ್ರೆ ಮಾರ್ಗ ಮಧ್ಯೆಯೇ ಸಿಜೆ ರಾಯ್ ಕೊನೆಯುಸಿರೆಳೆದ್ರು. ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಭದ್ರತಾ ಸಿಬ್ಬಂದಿಗೆ ಹೇಳಿ ತಮ್ಮ ರೂಮ್ಗೆ ಹೋದಂಥವರು 15 ನಿಮಿಷಗಳ ಕಾಲ ಯಾರ ಜೊತೆ ಆದ್ರೂ ಮಾತುಕತೆ ನಡೆಸಿದ್ರ? ಏನ್ ಆಲೋಚನೆ ಬಂತು? ಏನ್ ಸಮಸ್ಯೆ ಅವರನ್ನ ಕಾಡ್ತಾ ಇತ್ತು? ಈ ರೀತಿಯ ನಿರ್ಧಾರಕ್ಕೆ ಸಿಜೆ ರಾಯ್ ಬಂದದ್ದು ಯಾಕೆ ಅನ್ನೋದು ಈಗಿರೋ ಪ್ರಶ್ನೆ. ಆದಾಯ ತೆರಿಗೆ ಅಧಿಕಾರಿಗಳಲ್ಲಿರ್ತಾರೆ, ಅವರ ಕಚೇರಿಯಲ್ಲಿ ಪರಿಶೀಲನೆಗೆ ಅಂತ ಬಂದಿರ್ತಾರೆ. ಸಿಜೆ ರಾಯ್ ಬರ್ತಾ ಇದ್ದಂತೆ ಅವರಿಂದ ಸಹಿಯನ್ನ ಪಡ್ಕೊಳ್ತಾರೆ ತನಿಖೆಯನ್ನು ನಡೆಸೋದಕ್ಕೆ. ನಂತರ ಅವರು ರೂಮ್ಗೆ ಹೋಗಿ ಬರ್ತೀನಿ ಅಂತ ರೂಮ್ಗೆ ಹೋಗ್ತಾರೆ. 15 ನಿಮಿಷ. 3:15ಕ್ಕೆ ಗುಂಡಿನ ಶಬ್ದ ಮೊಳಗತ್ತೆ. ಓಡ್ ಹೋಗಿ ನೋಡಿದ್ರೆ ಕುರ್ಚಿಯಲ್ಲಿ ಕುಳಿತಲ್ಲೇ ಗುಂಡನ್ನು ಹಾರಿಸಿಕೊಂಡಿದ್ರು ಉದ್ಯಮಿ ಸಿಜೆ ರಾಯ್. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಆದಾಯ ತೆರಿಗೆ ಅಧಿಕಾರಿಗಳು ಮುಂದಾಗ್ತಾರೆ. ಆದರೆ ಮಾರ್ಗ ಮಧ್ಯೆ ಉಸಿರು ಚೆಲ್ಲಿದ್ರು ಸಿಜೆ ರಾಯ್. ಒಂದು ಕಂಪನಿಯ ಉದ್ಯೋಗಿಯಾಗಿದ್ದಂತಹ ಸಿಜೆ ರಾಯ್ 97ರಲ್ಲಿ ತಮ್ಮ ಕಂಪನಿ ಬಿಟ್ಟು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕೈ ಹಾಕಿ ಅದನ್ನು ಇಷ್ಟು ದೊಡ್ಡ ಉದ್ಯಮವನ್ನಾಗಿ ನಿಲ್ಲಿಸಿದಂಥವರು ಈಗ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬಂದದ್ದು ಯಾಕೆ? ಯಾಕಂದ್ರೆ ಬಂದದ್ದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು. ಅವರು ಪರಿಶೀಲನೆ ನಡೆಸ್ತಾರೆ. ಏನಾದರೂ ವ್ಯತ್ಯಾಸಗಳಿದ್ರೆ ಅದಕ್ಕೆ ದಂಡ ಪಾವತಿ ಮಾಡಬೇಕಾಗತ್ತೆ. ಇಷ್ಟು ದೊಡ್ಡ ಉದ್ಯಮಿಯ ಕೈಯಲ್ಲಿ ಸಾಕಷ್ಟು ವಕೀಲರು, ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಿಸಿ ಅದೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳೋದು ದೊಡ್ಡ ಮಾತೇನಿಲ್ಲ ಸಿಜೆ ರಾಯ್ ಪಾಲಿಗೆ. ಆದರೆ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ನಿರ್ಧಾರಕ್ಕೆ ಯಾಕೆ ಬಂದ್ರು ಅನ್ನೋದೇ ಈಗಿರೋ ಪ್ರಶ್ನೆ.
ಎದೆಗೆ ಗುಂಡು ಹಾರಿಸಿಕೊಂಡು ಸಿಜರಾಯ್ ಆತ್ಮಹತ್ಯೆ ಮಾಡಿಕೊಂಡಿರೋದು. ಅವರ ಬಳಿ ಲೈಸೆನ್ಸ್ ಇರುವಂತಹ ಪಿಸ್ತೂಲ್ ಇತ್ತು, NP ಬೋರ್ .25 ಪಿಸ್ತೂಲ್. ಅದನ್ನ ಬಳಕೆ ಮಾಡಿದ್ದಾರೆ. ಎದೆ ಸೀಳಿದೆ ಗುಂಡು. ಸಿಜರಾಯ್ ಬೆನ್ನಿನಲ್ಲಿ ಅದು ಲಾಕ್ ಆಗಿದೆ. ತಮ್ಮ ಬಲಗೈಯಿಂದ ನೇರವಾಗಿ ತಮ್ಮ ಎದೆಗೆ ಗುಂಡು ಹಾರಿಸಿಕೊಂಡಿದ್ದಾರೆ. ಗುಂಡು ಎದೆಯ ಎಡಭಾಗದ ಮೂಲಕ ದೇಹ ಪ್ರವೇಶಿಸಿದೆ. ರಾಯ್ ಬೆನ್ನಿನ ಭಾಗದಲ್ಲಿ ಗುಂಡು ಸಿಲುಕೊಂಡಿದೆ. ಅಂದ್ರೆ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಎದೆಗೆ ಗುಂಡಿಟ್ಟಿದ್ದಾರೆ. ತಾವೇ ಸ್ವತಃ ಗುಂಡಿಟ್ಕೊಂಡಿರೋದು. ಎದೆಯ ಮೇಲ್ಭಾಗದ ಮಾಂಸಖಂಡಗಳು ಚದರಿಲ್ಲ. ಯಾಕಂದ್ರೆ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಗುಂಡು ಹಾರಿಸಿಕೊಂಡಿರೋದ್ರಿಂದಾಗಿ ಅದು ನೇರವಾಗಿ ದೇಹದೊಳಕ್ಕೆ ಆಳವಾಗಿ ಇಳಿದಿದೆ. ಅವರ ದೇಹದೊಳಗೆ ಇದೆ. FSL ತಂಡ ಪರಿಶೀಲನೆ ನಡೆಸ್ತಾ ಇದೆ. ಪಿಸ್ತೂಲನ್ನ ವಶಕ್ಕೆ ಪಡೆದಿದೆ. ಪರೀಕ್ಷೆಗೂ ಕೂಡ ರವಾನಿಸಲಾಗಿದೆ ಪಿಸ್ತೂಲನ್ನ. ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಎದೆಗೆ ಗುಂಡಿಕ್ಕಿದ್ದಾರೆ. ಎದೆಯ ಮೇಲ್ಭಾಗದ ಮಾಂಸಖಂಡಗಳು ಚದರಿಲ್ಲ. ನೇರವಾಗಿ ಅದು ದೇಹದೊಳಕ್ಕೆ ಆಳವಾಗಿ ಇಳಿದಿದೆ. ಬೆನ್ನಿನ ಭಾಗದಲ್ಲಿ ಲಾಕ್ ಆಗಿದೆ. ಇದೆಲ್ಲವೂ ಕೂಡ ಸ್ಪಷ್ಟವಾಗ್ತಾ ಇದೆ. ಆದರೆ ತನಿಖೆ ಎಲ್ಲ ಆಯಾಮಗಳಲ್ಲೂ ನಡೀಬೇಕಾಗಿದೆ. ಆ 15 ನಿಮಿಷ ಆ ರೂಮಿನೊಳಗೆ ಏನಾಯ್ತಾಗಿದ್ರೆ, ಯಾಕಾಗಿ ಇಂಥ ನಿರ್ಧಾರಕ್ಕೆ ಬಂದ್ರು? ಕೆಲಸ, ಮನೆ, ವೈಯಕ್ತಿಕ ಜೀವನ ಅಂತ ಅದಕ್ಕೆ ಆದ್ಯತೆ ಕೊಟ್ಕೊಂಡಿದ್ದಂಥವರು. ಯಾವಾಗಲೂ ಎಲ್ಲವನ್ನ ಪಾರದರ್ಶಕವಾಗಿ ಗಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಂಥ ರಾಯ್, ಕೈತುಂಬಾ ಬರ್ತಾ ಇದ್ದಂತಹ ಸಂಬಳದ ಕೆಲಸ ಬಿಟ್ಟು ಏನೋ ಮಾಡಬೇಕು, ಉದ್ಯಮ ಮಾಡಬೇಕು ಅಂತ ಹೇಳಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕೈ ಹಾಕಿ ಇದರಲ್ಲಿ ಯಶಸ್ಸನ್ನ ಕಂಡಂತಹ ಉದ್ಯಮಿ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿದ್ಯಾಕೆ? ವಿದೇಶದಿಂದ ಆಗಮಿಸಿದೆ ಅವರ ಕುಟುಂಬ. ದಿಗ್ಭ್ರಮೆ ಕುಟುಂಬಕ್ಕೆ. ರಾಯ್ ಆತ್ಮಹತ್ಯೆ ಕುರಿತಂತೆ ಅವರ ಸಹೋದರ ರಿಯಾಕ್ಟ್ ಮಾಡಿದ್ದಾರೆ. IT ಅಧಿಕಾರಿಗಳ ಕಿರುಕುಳದ ಬಗ್ಗೆ ಹಿಂದೆಯೇ ಹೇಳಿದ್ದೆ. ಡಿಸೆಂಬರ್ನಲ್ಲಿ IT ಅಧಿಕಾರಿಗಳು ದಾಳಿ ನಡೆಸಿದ್ರು. ಸಾಲ ಇರಲಿಲ್ಲ, ಶತ್ರುಗಳು ಇರಲಿಲ್ಲ ಅಂತ ಮಾತನಾಡಿದ್ದಾರೆ. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ರು. ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನು ಕ್ವಶನ್ಸ್ ಆಯ್ತು ಏನು ಅಂತ. ನನ್ನ ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ. ಇಲ್ಲ ಬೇರೆ ಯಾವ ಥ್ರೆಟ್ಟು ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರಲಿಲ್ಲ. ಏನಿಲ್ಲ ಲಾಸ್ ಏನಿಲ್ಲ ಅವ್ರದ್ದು. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ನಲ್ಲಿ ಏನಿರಲಿಲ್ಲ. ಗೊತ್ತಿಲ್ಲ, ಅದು ಹೋಗಿ ಕೇಳಬೇಕು, ನೋಡಬೇಕು. ನಾನು ಏರ್ಪೋರ್ಟಿಂದ ಬರ್ತಾ ಇದ್ದೀನಿ. ಅಲ್ಲ, ನಾನು ಕೇಳಿ ಹೇಳ್ತೀನಿ. ಅದೊಂದೇ ಇಶ್ಯೂ ಇದ್ದಿದ್ದು. ಅದು ಏನು ಅಂತ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ. ಈಗ 3 ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಮತ್ತು ರಾಜಪ್ಪ. ಮೊದಲಿಗೆ ಶಿವಪ್ರಸಾದ್, ಘಟನೆ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಆ ಸ್ಥಳದಲ್ಲಿ ಯಾವೆಲ್ಲ ಆಂಗಲ್ನಲ್ಲಿ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ? ಯಾಕಂದ್ರೆ ಅಲ್ಲಿ ಏನಾದರೂ ಡೆತ್ ನೋಟ್ ಏನಾದರೂ ಪತ್ತೆಯಾಗಿದೆಯಾ? ಏನೇನು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ? FSL ತಂಡ ಅಲ್ಲೇ ಬೀಡ್ಬಿಟ್ಟಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಅಲ್ಲಿನ ಚಿತ್ರಣ ನೀಡೋದಾದ್ರೆ. ಪ್ರತಿಮಾ, ಯಶಸ್ವಿ ಉದ್ಯಮಿಯಾಗಿದ್ದಂತಹ CJ ರಾಯ್ ಆತ್ಮಹತ್ಯೆ ಪ್ರಕರಣ ಇನ್ನೂ ಕೂಡ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ನಿಗೂಢವಾಗಿ ಇರತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ, ಆ ಲ್ಯಾಂಗ್ಫರ್ಡ್ ಟೌನ್ನಲ್ಲಿರ್ತಕ್ಕಂಥ ಈ ಕಚೇರಿ ಏನಿದೆ, ಇದು
ಮೂರಂತಸ್ತಿನ ಕಚೇರಿಯ ಮೊದಲನೇ ಮಹಡಿಯಲ್ಲಿ ಅವರ ಕ್ಯಾಬಿನ್ ಇರ್ತಕ್ಕಂಥದ್ದು. CJ ರಾಯ್ ನಿನ್ನೆ ಮಧ್ಯಾಹ್ನ 3:16 ಗುಂಡನ್ನು ಹಾರಿಸ್ಕೊಂಡ್ರು. ತಮ್ಮ ಕ್ಯಾಬಿನ್ನಲ್ಲಿಯೇ ಎದೆಗೆ ಗುಂಡನ್ನು ಹಾರಿಸ್ಕೊಂಡಿರ್ತಕ್ಕಂಥದ್ದು ಅವರ ಒಂದು ಲೈಸೆನ್ಸ್ಡ್ ಪಿಸ್ತೂಲಿಂದ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಇಡೀ ಪ್ರದೇಶವನ್ನ ಅಶೋಕ್ ನಗರ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಕಚೇರಿಯ ಆವರಣವನ್ನು ಕೂಡ ಈಗಾಗಲೇ ಪ್ರೊಟೆಕ್ಟ್ ಮಾಡಿರ್ತಕ್ಕಂಥದ್ದು. ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಇನ್ನೂ ಕೂಡ FSLನ ಅಧಿಕಾರಿಗಳು ಅವರ ಒಂದು ಕಚೇರಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಕ್ಯಾಬಿನ್ನ ಇಂಚಿಂಚನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಇಷ್ಟು ದೊಡ್ಡ ಉದ್ಯಮಿಯಾಗಿದ್ದಂತಹ CJ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ಏನಾದರೂ ಕೂಡ ಬರೆದಿಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮುಂದುವರಿಸಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಡೆತ್ ನೋಟ್ ಇನ್ನೂ ಪತ್ತೆ ಆಗಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಶೋಕನಗರ ಪೊಲೀಸರು ಕೂಡ ಈಗಾಗಲೇ ಇಡೀ ಕಚೇರಿಯನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ವೇಳೆಗೆ ಕಚೇರಿಗೆ ಬಂದಂತಹ CJ ರಾಯ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೂ ಮುನ್ನ 15 ನಿಮಿಷಗಳ ಕಾಲ ಏನು ಅವ್ರಿಗೆ ಯಾರಾದರೂ ಕೊನೆಯದಾಗಿ ಕರೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪರಿಶೀಲನೆ ಮುಂದುವರಿಸಿರ್ತಕ್ಕಂಥದ್ದು. ಅವರು 2 ಮೊಬೈಲ್ಗಳನ್ನು ಬಳಕೆ ಮಾಡ್ತಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಅಷ್ಟೇ ಅಲ್ಲದೆ ಕೃತ್ಯಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಏನು ಅವ್ರದ್ದು ಗನ್ನಿದೆ ಈಗಾಗಲೇ ಅದನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. FSLಗೂ ಕೂಡ ರವಾನೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಸೂಕ್ಷ್ಮವಾಗಿ ಇಡೀ ಏರಿಯಾವನ್ನ ಈಗಾಗಲೇ ಪೊಲೀಸರು ಕೂಡ ಪ್ರೊಟೆಕ್ಟ್ ಮಾಡಿದ್ದು, ಆ ಒಂದು ಕ್ಯಾಬಿನ್ನ ಒಳಭಾಗದಲ್ಲಿ FSLನ ತಜ್ಞರು ಕೂಡ ಬಿಟ್ಟಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಕೂಲಂಕುಷವಾಗಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮುಂದುವರಿಸಿರ್ತಕ್ಕಂಥದ್ದು. ಹಲವು ಆಯಾಮಗಳಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನೀವು ಗಮನಿಸಬಹುದಾಗಲೇ ಈಗಾಗಲೇ ಜೋಸೆಫ್ ಎಂಬಾತ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅವರ ಒಂದು ಕೇರಳದಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ವ್ಯವಹಾರವನ್ನು ಏನು ಮಾಡ್ತಾರೆ ಎಲ್ಲದಕ್ಕೂ ಕೂಡ MD ಆಗಿದ್ದಂಥ ಜೋಸೆಫ್ ಅವರ ಒಂದು ದೂರಿನಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ IT ಅಧಿಕಾರಿಗಳು ದಾಳಿ ನಡೆತಕ್ಕಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದಾದರೆ IT ಅಧಿಕಾರಿಗಳ ಮೇಲೆ ಎಲ್ಲೂ ಕೂಡ ಅವರು ಆರೋಪವನ್ನು ಮಾಡಿಲ್ಲ. ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಅಂತಷ್ಟೇ ಹೇಳಿರ್ತಕ್ಕಂಥದ್ದು. ನೀವೀಗಾಗಲೇ ಗಮನಿಸಬಹುದಾಗಿದೆ. ಅವರ ಸಹೋದರ ಮಾತನಾಡುವಂಥ ಸಂದರ್ಭದಲ್ಲಿ ಬಾಬು ಏನು ಮಾತನಾಡಿದ್ರು ಅವರು ಹೇಳ್ತಿರ್ತಕ್ಕಂಥದ್ದು IT ಅಧಿಕಾರಿಗಳ ಪ್ರೆಷರ್ ಇದೆ ಅಂತ ನನಗೆ ಕರೆ ಮಾಡಿ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬರೋದಕ್ಕೆ ಹೇಳಿದ್ರು. ನಾನು ಬಂದು ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು ಅಂತ ಅಷ್ಟೇ ಹೇಳ್ತಿದ್ದಾರೆ. ಒಂದು ಕಡೆಯಲ್ಲಿ ಅವ್ರ ಸಹೋದರ IT ಅಧಿಕಾರಿಗಳ ಪ್ರೆಷರ್ ಇತ್ತು ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಆದರೆ ಅವ್ರು ಜೋಸೆಫ್ ನೀಡಿರ್ತಕ್ಕಂಥ ದೂರಿನಲ್ಲಿ ಏನಿದೆ ಅದೆಲ್ಲೂ ಕೂಡ IT ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಒತ್ತಡ ಇತ್ತು ಅನ್ನೋದ್ರ ಬಗ್ಗೆ ಆಗಲಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಗಳು ಸದ್ಯದವರೆಗೂ ಕೂಡ ಇರತಕ್ಕಂಥದ್ದು. ಆದರೆ ಪೊಲೀಸರು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು IT ಅಧಿಕಾರಿಗಳನ್ನು ಕೂಡ ತನಿಖೆಗೊಳಪಡಿಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರತಿಮಾ. ಎಸ್ ಶಿವಪ್ರಸಾದ್ ರಾಚಪ್ಪ ಹಾಗೆ ಸಂಪರ್ಕದಲ್ಲಿರಿ.